ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವೈರಿ ನಾಶಕ್ಕೆ ಯಂತ್ರ ಪ್ಲಸ್ ಮಂತ್ರ ಎರಡನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಕ್ರಿಯೆ ಏನಾದರೂ ನೀವು ಚಾಚೂ ತಪ್ಪದೆ ಗುರುವಾರದ ದಿನ ಈ ಕ್ರಿಯೆ ಮಾಡಿದ್ದೆ ಆದಲ್ಲಿ ನಿಮ್ಮ ಶತ್ರು ಬುಡ ಸಮೇತ ನಾಶ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೆ ಮಂತ್ರ ಯಾವುದು, ಯಂತ್ರ ಯಾವುದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ಏನು ನಾನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಇದರ ವಿಧಿವಿಧಾನ ತಿಳ್ಕೊಣ. ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ, ಒಂದು ಮಣ್ಣಿನ ಕುಡಿಕೆ ಬೇಕಾಗುತ್ತೆ, ಉದ್ದಿನ ಕಾಳು ಬೇಕಾಗುತ್ತೆ, ಒಂದು 100 ಗ್ರಾಮು, ಒಂದು ತಾಮ್ರದ ತಗಡು ಬೇಕಾಗುತ್ತೆ. ಡಿಸ್ಪ್ಲೇ ಮೇಲೆ ಏನು ಕೊಡ್ತಾ ಇದ್ದೀನೋ ಯಂತ್ರ, ಆ ಯಂತ್ರವನ್ನು ತಾಮ್ರದ ತಗಡಿನ ಮೇಲೆ ನೀವು ಬರಿಬೇಕಾಗುತ್ತೆ. ಇದನ್ನು ಬರೆಯೋದಕ್ಕೆ ನೀವು ಮಲ್ಲಿಗೆ ಮರದ ಕಡ್ಡಿ ಅಥವಾ ನೇರಳೆ ಮರದ ಕಡ್ಡಿ, ಅದನ್ನು ಯಂತ್ರ ಬರೆಯೋದಕ್ಕೆ ಕಡ್ಡಿ ಯೂಸ್ ಮಾಡಬೇಕಾಗ್ತದೆ. ಕಡ್ಡಿಯ ಸಹಾಯದಿಂದ ಯಂತ್ರದ ಮೇಲೆ ಅಂದರೆ ತಾಮ್ರದ ತಗಡಿನ ಮೇಲೆ ಈ ಯಂತ್ರವನ್ನು ಬರಿಬೇಕಾಗುತ್ತೆ. ಯಂತ್ರವನ್ನು ಬರೆದು ಅದರ ಕೆಳಗಡೆ ಬಾಕ್ಸ್ ಹಾಕಿ, ನಾನು ಏನು ಬರೆದಿದ್ದೀನೋ ಕ್ಲೀಮ್ ಕ್ಲೀಮ್ ರೀಮ್ ನಮ್ ರಮ್ ಲಮ್ ಅಂತ ಅದನ್ನು ಪೂರ್ತಿ ಸ್ವಚ್ಛವಾಗಿ ಬರೆದು ಅಲ್ಲಿ ವೈರಿಯ ಹೆಸರು ಅಂತ ಒಂದು ಬಾಕ್ಸ್ ಮಾಡಿದ್ದೀನಿ. ಆ ಬಾಕ್ಸಲ್ಲಿ ವೈರಿಯ ಹೆಸರನ್ನು ಬರಿಬೇಕಾಗುತ್ತೆ. ವೈರಿಯ ಹೆಸರನ್ನು ಬರೆದು ಆದ ಮೇಲೆ ಆ ತಾಮ್ರದ ತಗಡನ್ನು ಏನು ಯಂತ್ರ ರೆಡಿ ಮಾಡಿದ್ದೀರೋ ಅದನ್ನು ಶುಭ್ರವಾಗಿ ಗಂಧದ ಕಡ್ಡಿ, ಅರಿಶಿಣ, ಕುಂಕುಮ, ಕಸ್ತೂರಿ, ಗೋರಂಚನೆಯಿಂದ ಪೂಜೆ ಮಾಡಿ ಅದನ್ನು ಕುಡಿಕೆ ಒಳಗಡೆ ಹಾಕಿ ಆದಮೇಲೆ ಉದ್ದಿನ ಕಾಳನ್ನು ಸ್ವಲ್ಪ ಕುಡಿಕೆ ಒಳಗಡೆ ಹಾಕಿ ಆದ ಮೇಲೆ ಕುಡಿಕೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಮಂತ್ರನೂ ಕೂಡ ನಾನು ಡಿಸ್ಪ್ಲೇ ಮೇಲೆ ಕೊಡ್ತೀನಿ. ಈ ಕ್ರಿಯೆ ಮಾಡುವುದಕ್ಕಿಂತ ಮುಂಚೆ ಮೊದಲಿಗೆ ಈ ಮಂತ್ರವನ್ನು ಸರಾಗವಾಗಿ ಪಠನೆ ಹೇಗೆ ಮಾಡೋದು ನೀವು ಅಭ್ಯಾಸ ಮಾಡಿಕೊಳ್ಳಿ. ಸರಾಗವಾಗಿ ಮಂತ್ರ ಬರಬೇಕು. ಅದನ್ನು ಅಭ್ಯಾಸ ಮಾಡಿಕೊಂಡು ಆದ ಮೇಲೆ ಈ ಕ್ರಿಯೆಯನ್ನು ಮಾಡಿ. ಏಕೆಂದರೆ ಬುಕ್ ನೋಡ್ತಾ ಮಂತ್ರ ಹೇಳೋದಿಲ್ಲ, ಬುಕ್ ನೋಡ್ತಾ ಮಂತ್ರ ಹೇಳೋದು ಒಂದು ಲೈನ್ ಮಿಸ್ ಆಗ್ಬಿಡೋದು, ಅರೆ ನಾ ತಪ್ಪು ಮಾಡಿಬಿಟ್ಟೆ ಅನ್ನೋದು. ಸೊ ಅದೆಲ್ಲ ಉಲ್ಟಾ ಆಗೋದು ಬೇಡ. ಸೊ ಮೊದಲಿಗೆ ಮಂತ್ರವನ್ನು ಸ್ಪಷ್ಟವಾಗಿ ನೀವು ನಿಮಗೆ ಬರಬೇಕು, ಸರಾಗವಾಗಿ ಆ ರೀತಿ ಕಂಠಪೂರ್ತಿಯಾಗಿ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಈ ಕ್ರಿಯೆಯನ್ನು ಮಾಡಿ. ಬೇಕಾದ್ರೆ ಒಂದು ವಾರ ಟೈಮ್ ತೊಗೊಳ್ಳಿ, ಸಮಸ್ಯೆ ಇಲ್ಲ. ಒಂದು ವಾರ ಆದಮೇಲೆ ಈ ಕ್ರಿಯೆಯನ್ನು ಮಾಡಿ, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಶತ್ರು ಎಲ್ಲೂ ಓಡೋಗಲ್ಲ, ನಿಮ್ಮ ಹತ್ರನೇ ಇರ್ತಾನೆ. ಒಂದು ವಾರ ಬಿಟ್ಟು ಕೂಡ ನೀವು ಈ ಪ್ರಯೋಗ ಮಾಡಿ, ನಿಮ್ಮ ಶತ್ರು ನಾಶ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕಾಲಭೈರವ, ಸ್ಮಶಾನ ಭೈರವ, ರುದ್ರ ಭೈರವ, ಕಪಾಲ ಭೈರವ, ಪ್ರಚಂಡ ಭೈರವ, ರುದ್ರ ಭೈರವ, ಹಮುಖಿ. ಓಂ ರೀಂ ಕ್ಲೀಂ ರೀಂ ಟಿಂ ಲಂ ಲಂ ರಂ ಹಂ ಹನ ಹನ ಧನ ಧನ ಪಚ ಪಚ ಓಂ ಫಟ್ ಸ್ವಾಹ. ಮಂತ್ರವನ್ನು ನಾನು ಡಿಸ್ಪ್ಲೇ ಮೇಲೂ ಹಾಕ್ತಾ ಇದ್ದೀನಿ. ಅದೇ ರೀತಿ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲ ಆದಮೇಲೆ ಆ ಕುಡಿಕೆನ ಒಂದು ಬ್ರೌನ್ ಪೇಪರಿಂದ ಪ್ಯಾಕ್ ಮಾಡಿ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಸ್ಮಶಾನದಲ್ಲಿ ಅಥವಾ ನಿರ್ಜನ ಜಾಗದಲ್ಲಿ ತೆಗೆದುಕೊಂಡು ಮಣ್ಣಿನಲ್ಲಿ ಹೂತು ಬಂದುಬಿಡಿ. ಹಿಂದೆ ತಿರುಗಿ ನೋಡಬೇಡಿ. ಮನೆಗೆ ಬಂದಮೇಲೆ ಅರಿಶಿಣದಿಂದ ಕೈಯನ್ನು ತೆಳೆದುಕೊಳ್ಳಿ, ಸಾಕು. ಅಲ್ಲಿಗೆ ಅಂದ್ಕೊಂಡ್ಬಿಡಿ, ನಿಮ್ಮ ಶತ್ರುಕತೆ ಸಮಾಪ್ತಿ, ಮುಗೀತು ಅಂತ. ನಿಮ್ಮ ಕಣ್ಣು ಮುಂದೆ ಅವನು ನಾಶ ಆಗೋದನ್ನ ನೀವು ನೋಡ್ತೀರ. ಮಾಡಿ, ಒಳ್ಳೆಯದಾಗಲಿ.